ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ಯಾಮ್ಲಿದೇ ತೋರಿಸ್ತಾ ಇರೋದು. ಸೆಕೆಂಡ್ ವ್ಲಾಗ್ ಆಗಿರುತ್ತೆ ಫ್ಯಾಮ್ಲಿ ಜೊತೆ, ಅಂದರೆ ನಮ್ಮ ಅಮ್ಮ ಜೊತೆ ತೆಗೆದಿರೋದು. ಸೊ ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಅಷ್ಟೊಂದು ಅಂದರೆ ಯೂಟ್ಯೂಬಲ್ಲೆಲ್ಲ ಬರೋದು ಇಷ್ಟ ಇಲ್ಲ. ಯಾವಾಗಾರ ಅವ್ರಿಗೆ ಇಷ್ಟ ಆದರೆ ನಾನು ತೋರಿಸ್ತೀನಿ, ಕವರ್ ಮಾಡ್ತೀನಿ, ಓಕೆನಾ? ಸೊ ನೋಡಿ, ನಾವು ಮಾಲ್ಗೆ ಹೋಗಿದ್ವಿ, ಮಾಲ್ ಆಫ್ ಮೈಸೂರು. ಸೊ ಗೊತ್ತಲ್ಲ ಫ್ರೆಂಡ್ಸ್, ಮೈಸೂರಲ್ಲಿ ಒಂದು 4-5 ಮಾಲ್ಸ್ಗಳಿದೆ. ಬೆಂಗಳೂರಲ್ಲಿ ಅಂದರೆ ತುಂಬ ಮಾಲ್ಸ್ಗಳು ಸಿಗುತ್ತೆ ನೋಡೋದಕ್ಕೆ. ಸೊ ಅದರಲ್ಲಿ ದಿ ಬೆಸ್ಟ್ ಯಾವುದಿದೆಯೋ ಮಾಲ್ ಆಫ್ ಮೈಸೂರಲ್ಲಿ ಚೆನ್ನಾಗಿರುತ್ತೆ ಒಂಥರ. ಸೊ ಅದಕ್ಕೆ ಅಲ್ಲಿ ಹೋಗಿದ್ವಿ. ಸೊ ಹೆಂಗಿರೋ ಹಾಲಿಡೇಸ್ ಇತ್ತಲ್ವ, ಸೊ ವೆಕೇಷನ್ಗೆ ಅಂತ ಹೋದ್ವಿ. ಆಮೇಲೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಮೈಸೂರಾಗಿರೋದ್ರಿಂದ ಸೊ ಅಲ್ಲಿ ಹೋದರೆ ಏನೋ ಒಂಥರ ಖುಷಿ ನಮಗೆ. ಅಂದರೆ ದಸರಾ ಟೈಮಲ್ಲಿ ಸೊ ನಮ್ಮಮ್ಮ ಫುಲ್ ಇರು ಅಂತ ಇದ್ದರು, ಅಂದರೆ ವಿಜಯದಶಮಿ ಫುಲ್ ಮುಗಿಸ್ಕೊಂಡು ಹೋಗುವಂತ. ಬಟ್ ನಮಗೆ ವಾಪಸ್ ಬರಬೇಕಿತ್ತು, ಬಿಕಾಸ್ ನಂದು ಹೇಳಿದ್ನಲ್ಲ, ಇವೆಂಟ್ದು ವರ್ಕ್ಶಾಪ್ಸ್ ನಡೀತಾ ಇರುತ್ತೆ ನಂದು. ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದೆ ನಾನು. ಸೊ ಇದು ನೋಡಿ, ಇದು ಮಾಲ್ ಆಫ್ ಮೈಸೂರಲ್ಲೇ ತೋರಿಸ್ತಾ ಇರೋದು ನಾನು. ಸೊ ಹಾಗೆಯೇ ಫ್ರೆಂಡ್ಸ್, ಎಲ್ಲ ಅಂದರೆ ಒಂದು ವಾರಕ್ಕೋಸ್ಕರ ಹೋಗಿದ್ದೆ ನಾನು ಮೈಸೂರಿಗೆ. ಸೊ ಆಮೇಲೆ ಏನಾಯಿತು ಅಂದರೆ ಎಕ್ಸಿಬಿಷನಿಗೆ ಬಂದ್ವಿ. ಸೊ ಅಲ್ಲಿ ನಾನು, ನಮ್ಮಮ್ಮ, ನನ್ನ ಮಗಳು 3 ಜನ ಬಂದಿರೋದು. ಸೊ ಹಾಗೆ ಈ ಸಲ ಅಂತೂ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಮಂಟಪಗಳ ಥರ ಎಲ್ಲ ಮಾಡಿದ್ದಾರೆ. ಸೊ ನಮ್ಮಮ್ಮ ಪಕ್ಕ ಹಂಗೆ ಕೂತಿದ್ದಾಳೆ ನೋಡಿ, ನನ್ನ ಮಗಳು ತೋರಿಸ್ತೀನಿ. ಅಂದರೆ ಮುಖ ತೋರಿಸಲ್ಲ, ತುಂಬ ಶಾಯಿ ಒಂಥರ. ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ. ಸೊ ಆ ಥರ ಫ್ರೆಂಡ್ಸ್, ಇದೆಲ್ಲ ಎಕ್ಸಿಬಿಷನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗೆಲ್ಲ. ಅಂದರೆ ಮಂಟಪಗಳ ಥರ ಮಾಡಿದ್ದಾರೆ. ಸೊ ಅಲ್ಲಿದ್ದಾಳೆ ನೋಡಿ, ನಮ್ಮಮ್ಮ ಪಕ್ಕ ಇದ್ಲಲ್ಲ ಅವಳೆ. ತೋರ್ಸೋಕ್ಕೆ ಇಷ್ಟಪಡಲ್ಲ. ಸೊ ಇಲ್ಲಾಂದರೆ ನನಗೇನು ಫುಲ್ ಎಲ್ಲ ತೋರಿಸ್ತಾ ಇದ್ದೆ, ಕವರ್ ಮಾಡ್ತಿದ್ದೆ ಮಕ್ಕಳದ್ದು. ಬಟ್ ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಸೊ ಆಮೇಲೆ ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿದೆ. ಒಂಥರ ಥೀಮ್ ಚೆನ್ನಾಗಿದೆ ಈ ಸಲ. ಎಲ್ಲ ಒಂಥರ ಯೂನಿಕ್ಕಾಗಿ ಮಾಡಿದ್ದಾರೆ. ಇದೇನು ಅಂದರೆ ಆಟಿಸಮ್ ಇರುತ್ತಲ್ಲ, ಸೊ ಅವ್ರದ್ದೇನೋ ಒಂದು ಇದ್ರದ್ದು ಮಾಡಿದರು. ಆಮೇಲೆ ನೀರನ್ನ ಹೇಗೆ ಉಳಿಸ್ಬೇಕು ಅದ್ರ ಬಗ್ಗೆ ಒಂದು ಇತ್ತು. ಸೊ ಬೇರೆ ಬೇರೆ ಥರ ಫ್ಯಾಮ್ಲಿದು ಆ ಥರ. ಸೊ ಅಲ್ಲಿ ನಮ್ಮ ಅಮ್ಮನ ಕರಿತಾ ಇದ್ದೀನಿ, ನನ್ನ ಮಗಳನ್ನ ಕರೆದೆ, ಬರಲಿಲ್ಲ ಅವಳು. ಸೊ ಅದಕ್ಕೆ ಜಸ್ಟ್ ನಮ್ಮ ಮಮ್ಮಿ ಜೊತೆ ತೆಗ್ದಿದ್ದೀನಿ. ಸೊ ಆಮೇಲೆ ಆಟ ಆಡಬೇಕು ಅಂದ್ಲವಳು. ಸೊ ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಫುಲ್ ಗೇಮ್ಸ್ ಎಲ್ಲ ಇದೆಯಲ್ಲ ಫ್ರೆಂಡ್ಸ್ ಎಕ್ಸಿಬಿಷನಲ್ಲಿ. ಸೊ ಅಲ್ಲಿ ಹೋಗಿ ಆಮೇಲೆ ಚುರುಮುರಿ ಎಲ್ಲ ಟ್ರೈ ಮಾಡಿದ್ವಿ. ಚುರುಮುರಿ, ಜ್ಯೂಸು, ಮಕ್ಳಿಗೆ ಏನೇನು ಬೇಕೋ ಎಲ್ಲ ಚೆನ್ನಾಗಿರೋದೆಲ್ಲ ಸಿಗುತ್ತೆ ಅಲ್ವಾ. ಸೊ ಅಲ್ಲೆಲ್ಲ ಇದೊಂಥರ ಪಾರ್ಕ್ ಥರ ಇತ್ತು, ಚೆನ್ನಾಗಿದೆ ಹಿಂದೆ ಎಲ್ಲ. ಸೊ ಆಮೇಲೆ ಗೇಮ್ಸ್ ಎಲ್ಲ ಆಡಬೇಕು ಅಂದ್ಲು ನನ್ನ ಮಗಳು. ಸೊ ಅದಕ್ಕೆ ಅಲ್ಲಿ ಹೋದ್ವಿ. ಸೊ ಒಂದು 4-5 ಗೇಮ್ಸಲ್ಲಿ ಕೂತಿದ್ವಿ. ಆಮೇಲೆ ಹಾರರ್ ಶೋದು ಒಂದಿದೆ, ಅದು ಅಲಾದೀನ್ದು ಒಂದು ಇತ್ತು, ತುಂಬಾ ಚೆನ್ನಾಗಿತ್ತು ಅದು. ಸೊ ಅದು ನನಗಿಷ್ಟ ಆಯ್ತು ಅದು. ಸೊ ಹಂಗೆ ಗೇಮ್ಸಲ್ಲಿ ಒಂದು 2-3 ಇದರಲ್ಲಿ ಕೂತಿದ್ವಿ. ಅಂದರೆ ಈ ಸಲ ಏನು ಗೊತ್ತಾ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮೈಸೂರಲ್ಲಿ. ಅಂದರೆ ಇದು ಎಕ್ಸಿಬಿಷನಲ್ಲೂ ಅಷ್ಟೇ ಒಂಥರ ರಂಗೋಲಿ ಟೈಪ್ ಪ್ಯಾಟ್ರನಲ್ಲಿ ಲೈಟಿಂಗ್ಸ್ ಮಾಡಿದ್ದಾರೆ. ಆಮೇಲೆ ತೋರಿಸ್ತೀನಿ, ಇದರಲ್ಲೇ ಕವರ್ ಆಗಿದೆ ಅದೆಲ್ಲ. ಸೊ ಆ ಥರ ಗೇಮ್ಸಲ್ಲಿ ಕೂತ್ಕೊಂಡ್ವಿ. ಸೊ ಈ ಥರ ಒಂದು 2-3 ಗೇಮ್ಸಲ್ಲಿ ಕೂತ್ಕೊಂಡ್ಲವಳು. ಸೊ ಆಮೇಲೆ ಅಲ್ಲಿ ಹಾರರ್ ಶೋದು ಒಂದಿತ್ತು. ಅಂದರೆ ಅದು ಏನು ಮಾಡಿದ್ದಾರೆ ಅಂದರೆ, ನಾವು ಊಟಿನಲ್ಲೂ ಹೋಗಿದ್ವಿ, ಬಟ್ ಅಲ್ಲಿ ಸ್ಟ್ಯಾಚ್ಯೂ ಥರ ನಿಲ್ಲಿಸಿರ್ತಾರೆ. ಇಲ್ಲೇನು ಮಾಡಿದ್ದಾರೆ ಅಂದರೆ ನಿಜವಾದ ಮನುಷ್ಯರನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಸಖತ್ ಭಯ ಆಯಿತು ನನಗಂತೂ. ಬಿಕಾಸ್ ಏನಾಗುತ್ತೆ ಅಂದರೆ ಒಳಗೆ ಫುಲ್ ಕತ್ಲು ಮಾಡಿಬಿಟ್ಟಿರ್ತಾರೆ. ನಾವು ಹೋದ ತಕ್ಷಣ ಫುಲ್ಲು ದೆವ್ವಗಳ ಥರ ವೇಷ ಹಾಕ್ಕೊಂಡು ಎದ್ದೆದ್ರುಗಡೆನೇ ಬಂದುಬಿಡ್ತಾರೆ. ತುಂಬ ಒಂಥರ ಹಾರರ್, ತುಂಬ ಭಯ ಆಗುತ್ತೆ ಅದು. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾನು ನನ್ನ ಮಗಳು ಇಬ್ಬರೇ ಹೋದ್ವಿ. ನಮ್ಮ ಮಮ್ಮಿ ಎದ್ರುಕೊಂಡ್ರು, ಬರಲಿಲ್ಲ. ಸೊ ಅದಕ್ಕೆ ಒಂದು 4-5 ಜನ ಇದ್ದರೂ ಪರವಾಗಿಲ್ಲ, ಬಟ್ ಇಬ್ಬಿಬ್ಬರೇ ಹೋಗುವಾಗಂತೂ ತುಂಬ ಭಯ ಆಗುತ್ತೆ ಅದು. ಯಾಕೆ ಅಂದರೆ ಫುಲ್ ಕತ್ಲು ಮಾಡಿಬಿಡ್ತಾರಲ್ವ, ಅದರಿಂದ ಭಯ ಆಗುತ್ತೆ. ಸೊ ಇದು ನೋಡಿ, ಒಂಥರ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ನನಗೆ. ಲಾಸ್ಟ್ ಟೈಮು ಹೋಗಿದ್ದೆ ನಾನು, ಇಷ್ಟೊಂದು ಲೈಟಿಂಗ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಹಾಕಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೈಸೂರಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಹಾಗೆ ತೋರಿಸ್ತಾ ಇದ್ದೀನೆಲ್ಲ. ನಾನು ಅಲ್ಲಿ ಏನಕ್ಕೆ ಮಾತಾಡಲಿಲ್ಲ ಅಂದರೆ, ಬಿಕಾಸ್ ಅಲ್ಲೆಲ್ಲ ಮ್ಯೂಸಿಕ್ ಇರುತ್ತಲ್ವ. ಸೊ ಮ್ಯೂಸಿಕ್ ಹಾಕಿದ್ರೆ ನಮಗೆ ಯೂಟ್ಯೂಬಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡುತ್ತೆ.
ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇದು ನೋಡಿ ಪಿಕಾಕ್ದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ಫುಲ್ ಒಂಥರ ಏನೋ ಒಂಥರ ಅಲ್ಲಿ ಕೂತ್ರೇನೆ ಪೀಸ್ಫುಲ್ ಆಗಿರುತ್ತೆ. ಮತ್ತು ಅಲ್ಲಿದ್ದಾಳೆ ನೋಡಿ ನನ್ನ ಮಗಳು, ನಮ್ಮಮ್ಮ ಪಕ್ಕ. ಸೊ ಇದು ನಾವೊಂದು ಕೆಫೆಗೆ ಹೋಗಿದ್ವಿ ಫ್ರೆಂಡ್ಸ್, ಗೋಕುಲಮ್ಮಲ್ಲಿ. ಅಲ್ಲಿ ಕೋಲ್ಡ್ ಕಾಫಿ ತೊಗೊಂಡ್ವಿ. ಸೊ 3 ಜನ ಕೋಲ್ಡ್ ಕಾಫಿ ಕುಡಿದ್ವಿ. ಅವಳು ಈ ಕಡೆ ಸಪ್ರೇಟ್ ಕೂತಿದ್ದಾಳೆ, ಈ ಕಡೆ ಸೈಡ್. ಸೊ ಹಾಗೆ ನೋಡೋಣ, ಅವಳಿಗೆ ಯಾವಾಗಾರು ಇಷ್ಟ ಆದರೆ ನಾನು ತೋರಿಸ್ತೀನಿ, ಕವರ್ ಮಾಡ್ತೀನಿ. ಸೊ ಇದು ನೋಡಿ, ಇದೆಲ್ಲ ಲೈಟಿಂಗ್ಸ್ದು. ಆಮೇಲೆ ಕಾರಲ್ಲಿ ಹೋದ್ವಿ ಫುಲ್ಲು. ಅವತ್ತು ರಾತ್ರಿ ಒಂದು 9:45 ಆಗಿತ್ತು ರಾತ್ರಿ. ಸೊ ಫುಲ್ಲು ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ನಮ್ಮ ಆಂಟಿ ಜೊತೆ ಹೋಗಿದ್ದು. ಸೊ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಫುಲ್ ಮೈಸೂರು ಕವರ್ ಮಾಡಿದ್ದೀವಿ, ಎಲ್ಲ ಸ್ಟ್ರೀಟ್ಸ್ಗೂ ಹೋದ್ವಿ. ಅಂದರೆ ಎಲ್ಲ ಕಡೆನೂ ಬೇರೆ ಬೇರೆ ಥರ ಹಾಕಿದ್ರಲ್ವ. ಇಲ್ಲಿ ನೋಡಿ ನವಿಲ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ತುಂಬ ಕ್ರೌಡ್ ಇತ್ತು, ತುಂಬ ಜನ ಬಂದಿದ್ದಾರೆ. ಟೂರಿಸ್ಟ್ಗಳೆಲ್ಲ ಬೇರೆ ಬೇರೆ ಊರಿಂದ ಆ ಥರ ಎಲ್ಲ ಬಂದಿದ್ದಾರೆ. ಆಮೇಲೆ ಇವಾಗೆಲ್ಲ ಬಸ್ದು ಫ್ರೀ ಮಾಡಿದ್ದಾರೆ ನೋಡಿ ಲೇಡೀಸ್ಗೆ, ಅದರಿಂದ ಎಲ್ಲ ಉತ್ತರ ಕರ್ನಾಟಕದವರು ತುಂಬ ಜನ ಬಂದಿದ್ದಾರೆ. ಸೊ ಕ್ರೌಡ್ ಇತ್ತು ಮಾತ್ರ. ಎಕ್ಸಿಬಿಷನಲ್ಲಿ ನಾವು ಆ್ಯಕ್ಚುಲಿ 4 o'clock ಹೋದ್ವಿ. ನಾವು ಅಂದ್ಕೊಂಡ್ವಿ ನಾವು ಬಂದಿರೋದು ಬೇಗ ಅಂತ, ಬಟ್ ತುಂಬ ಜನ ಇದ್ರು ಅವಾಗ. ಸೊ ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಒಂಥರ ಪಿಕಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೋ ಒಂಥರ ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ದಸರಾ ಟೈಮಲ್ಲೇ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಮೈಸೂರಲ್ಲಿ. ಸೊ ಹಿಂದೇನು ನೋಡಿ ವಿಧಾನಸೌಧ ಆ ಥರ ಮಾಡಿದ್ದಾರೆ. ಎಲ್ಲ ಥರ ಕಲರ್ಸ್ದು ಇದೆ. ಆಮೇಲೆ ದೇವರಾಜಸ್ ರೋಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಉದ್ದುದ್ದ ಥರ ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲ ಬೇರೆ ಬೇರೆ ಸ್ಟ್ರೀಟಲ್ಲಿ ತೆಗೆದಿರೋದು. ಸೊ ನೋಡಿ ಫ್ರೆಂಡ್ಸ್, 2025 ಈ ಸಲ ಏನು ಗೊತ್ತಾ, ಥೀಮು ಗಾಂಧೀಜಿ ಇರೋದ್ರಿಂದ ಅಂದರೆ ಜಾಸ್ತಿ ಮಹಾತ್ಮ ಗಾಂಧಿದೇ ಯೂಸ್ ಮಾಡಿದ್ದಾರೆ. ನಾವು ಫ್ಲವರ್ ಶೋಗೆ ಹೋಗಿದ್ವಲ್ಲ, ಅದರಲ್ಲೂ ಅಷ್ಟೇ. ಇದು ಬಸವಣ್ಣದು ಈ ಕಡೆ ಇರೋದು. ಸೊ ಇದು ನೋಡಿ ಮಹಾತ್ಮ ಗಾಂಧಿದೇ ಜಾಸ್ತಿ ಇದೆ. ಸೊ ಎಲ್ಲ ಕಡೆ ಹೋಗಿದ್ವಿ, ಚಿಕ್ಕ ಗಡಿಯಾರ ದೊಡ್ಡ ಗಡಿಯಾರ ಎಲ್ಲ ಬರುತ್ತಲ್ಲ ಅದೆಲ್ಲ. ಸೊ ಫುಲ್ ಒಂದು ರೌಂಡ್ ಫುಲ್ಲು ಮೈಸೂರು ಕವರ್ ಮಾಡಿರೋದು. ಸಯ್ಯಾಜಿರಾವ್ ರೋಡು ಆಗಿರ್ಬೋದು, ಮತ್ತು ದೇವರಾಜಸ್ ರೋಡು. ಸಯ್ಯಾಜಿರಾವ್ ರೋಡಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿ ಮಂಟಪಗಳಿಗೆಲ್ಲನೂ ಹಾಕ್ಬಿಟ್ಟಿದ್ದಾರೆ, ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ನೋಡಿ ಅಕ್ಕ ಮಹಾದೇವಿದಿದೆ. ಎಲ್ಲರದೂ ಒಂಥರ ಎತ್ನಿಕ್ ಥೀಮ್ ಈ ಸಲ ಚೆನ್ನಾಗಿದೆ. ಸೊ ನಾನು ಇನ್ನೂ ಇದ್ದಿದ್ರೆ ನಾನು ಇದ್ರದ್ದೆಲ್ಲ ಮೆರವಣಿಗೆ ಮಾಡ್ತಾರಲ್ಲ ಅದರದ್ದು ನಾನು ತೆಗಿತಾ ಇದ್ದೆ, ಬಟ್ ಬ್ಯಾಂಗ್ಳೂರ್ಗೆ ವಾಪಸ್ ಬಂದಿದ್ದೀನಿ. ಸೊ ಇದೆಲ್ಲ ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಎಲ್ಲನೂ ಬೇರೆ ಬೇರೆ ಥರ ಮಾಡಿದ್ದಾರೆ, ಬೇರೆ ಬೇರೆ ಥರ, ಒಂದೇ ಥರ ಹಾಕಿಲ್ಲ. ಡಿಸೈನ್ಗೆ ಈ ಎಕ್ಸಿಬಿಷನಲ್ಲಿ ನೋಡಿದ್ರಲ್ಲ ಅಲ್ಲೇ ಬೇರೆ ಥರ ಮಾಡಿದ್ದಾರೆ. ಸೊ ಒಂದೊಂದು ರೋಡ್ಸಲ್ಲೂ ಬೇರೆ ಬೇರೆ ಥರ ಹಾಕಿದ್ದಾರೆ. ಸೊ ಇದು ನೋಡಿ ಎಲ್ಲ ಕವರ್ ಮಾಡಿದ್ದೀನಿ ಫುಲ್. ಸೊ ಆಲ್ಮೋಸ್ಟ್ ಎಲ್ಲ ಒಂದು ರೌಂಡ್ ಸುತ್ತುತ್ತಾ ಇದ್ವಿ ಇವತ್ತು ರಾತ್ರಿ ಎಲ್ಲ. ಸೊ ಎಲ್ಲನೂ ಕವರ್ ಮಾಡ್ಕೊಂಬಂದಿದ್ದೀವಿ, ಎಲ್ಲೆಲ್ಲಿ ಲೈಟ್ಸ್ ಹಾಕಿದ್ವಿ. ಇದು ನೋಡಿ ದೇವರಾಜಸ್ ರೋಡ್ದು. ಸೊ ಆ ಥರ ಇದೆ ಫ್ರೆಂಡ್ಸ್. ನೋಡಿ ನಾನು ಹೇಳಿದ್ನಲ್ಲ ಮಹಾತ್ಮ ಗಾಂಧಿದೇ ಜಾಸ್ತಿ ಈ ಸಲ ಥೀಮ್ ಅದೇ ತೊಗೊಂಡಿದ್ದಾರೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಆ್ಯಕ್ಚುಲಿ ತೆಗ್ದಿದ್ನಲ್ಲ, ಅದಕ್ಕೆ ಒಂದು ವ್ಲಾಗ್ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ನೆಕ್ಸ್ಟ್ ಇದರಿಂದ ನಾನು ಮ್ಯಾನಿಫೆಸ್ಟೇಷನು ವಾಸ್ತು ಟಿಪ್ಸ್ದು ಹೇಳ್ಕೊಂಡು ಹೋಗ್ತೀನಿ. ಸೊ ಇದು ನೋಡಿ ಗಾಂಧಿದು ಚರಕ ಅದು. ಸೊ ಮಕ್ಕಳಿಗೆಲ್ಲ ಏನು ಗೊತ್ತಾ, ಇದೆಲ್ಲ ತೋರಿಸಿದ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದಲ್ವ, ಚೆನ್ನಾಗಿರುತ್ತೆ ಒಂಥರ. ಬಟ್ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ರಾತ್ರಿ ಹೊತ್ತು ಹೋದ್ರಂತೂ ನಮಗೆ ವಾಪಸ್ ಮನೆಗೆ ಬರೋಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಅಷ್ಟು ಒಳ್ಳೆ ಬೆಂಗಳೂರ್ದು ನೆನಪಾಯ್ತು ನಂಗೆ, ಅಷ್ಟು ಕ್ರೌಡ್ ಇದೆ ಅಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮರಗಳಿಗೆಲ್ಲ ನೋಡಿ ಎಂಥ ಅಂದರೆ ಬೇರೆ ಬೇರೆ ಕಲರ್ಸಲ್ಲಿ ಹಾಕಿದ್ದಾರೆ. ಪಿಂಕ್ ಕಲರ್ ಆಗಿರ್ಬೋದು, ಬ್ಲೂ ಕಲರು. ಸೊ ಅದೆಲ್ಲ ಒಂಥರ ಹೈಲೈಟ್ ಆಗಿರುತ್ತೆ. ಸೊ ನೋಡಿ ಇದರಲ್ಲಿ ಯೋಗ ಮಾಡ್ತಿರೋ ಥೀಮ್ ಹಾಕಿದ್ದಾರೆ. ಸೊ ಹಾಗೆಯೇ ಫ್ರೆಂಡ್ಸ್ ಒಂದೊಂದು ಏರಿಯಾದಲ್ಲಿ ಸರ್ಕಲ್ಸಲ್ಲಿ ನೋಡಿ ಬೇರೆ ಬೇರೆ ಥರ ಮಾಡಿಟ್ಟಿದ್ದಾರೆ. ಸೊ ಆಮೇಲೆ ಇದೆಲ್ಲ ಬನ್ನಿ ಮಂಟಪ, ಅದೇ ದಸರಾದು ಮೆರವಣಿಗೆ ಎಲ್ಲ ಹೋಗುತ್ತಲ್ಲ, ಸೊ ಆ ರೋಡಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಲೈಟ್ಸ್ ಹಾಕಿದ್ದಾರೆ. ಬಿಕಾಸ್ ಅದು ಮೇನ್ ಇದು ಬರುತ್ತಲ್ವಾ, ಸೊ ಅದಕ್ಕೋಸ್ಕರ. ಸೊ ನೀವೂ ಅಕಸ್ಮಾತ್ ಏನಾರ ಹೋಗ್ಬೇಕು ಅಂತ ಏನಾರ ಐಡಿಯಾ ಇದ್ದರೆ ಸೊ ಒಂದು ಸ್ವಲ್ಪ ಬೇಗ ಹೋಗಿ, ಯಾಕಂದರೆ ತುಂಬ ಕ್ರೌಡೆಲ್ಲ ಜಾಸ್ತಿ ಆಗಿದೆ ಮೈಸೂರಲ್ಲಿ. ಸೊ ಒಂಥರ ಚೆನ್ನಾಗಿರುತ್ತೆ, ಒಂಥರ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನೀವು ಬರ್ಬೋದು.
ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.